ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಆ್ಯಂಡ್ ಇದು ವಿಂಟರ್ ಸ್ಕಿನ್ ಕೇರ್ ಬಗ್ಗೆ ಮಾಡ್ತಾ ಇದ್ದೀನಿ. ಸ್ಪೆಷಲಿ ವಿಂಟರಲ್ಲಿ ಸನ್ಸ್ಕ್ರೀನ್ ಹಾಕೋಬೇಕೋ ಬೇಡೋ ಅಂತ ತುಂಬ ಜನ ಅದು ಅಂದ್ಕೊಂಡಿರ್ತಾರೆ. ಆ್ಯಂಡ್ ನಾನು ನನ್ನ ಸ್ಕಿನ್ ಕೇರ್ ಕೂಡ ಇವಾಗ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಅದನ್ನೆಲ್ಲ ತೋರಿಸ್ತೀನಿ. ಇಟ್ಸ್ ಜಸ್ಟ್ ಸ್ಕಿನ್ ಕೇರ್ ವಿತ್ ಸಮ್ ಟಿಪ್ಸ್ ಅಷ್ಟೇ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ವೆಲ್ಕಮ್ ಬ್ಯಾಕ್ ಆ್ಯಂಡ್ ಪ್ಲೀಸ್ ಇಗ್ನೋರ್ ದಿಸ್ ಸೌಂಡ್. ನಿಮಗೆ ಕಬ್ಬಿಣದ ಸೌಂಡ್ ಕೇಳಿಸ್ತಿರ್ಬೋದು. ಪ್ಲೀಸ್ ಇಗ್ನೋರ್. ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ ಆ ಸೌಂಡ್ನ. ಇಲ್ಲೇ ಗೋಲ್ಡನ್ ಇರೋದ್ರಿಂದ ಸೌಂಡ್ ಬರುತ್ತೆ. ಆ್ಯಂಡ್ ಇವಾಗ ಫಸ್ಟ್ ಸ್ಟೆಪ್ಪು, ನಾನು ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಫಾಕ್ಸ್ಟೈಲಿಂದ ಒಂದಷ್ಟು ತರಿಸಿದೆ ಆ್ಯಂಡ್ ಇದೊಂದು ಟಿಲ್ಟೇರಿಂದ ಮಿಲ್ಕ್ ಟೋನರ್ ತರಿಸಿದೆ. ಫಸ್ಟು ನಾನು ಟೋನರ್ ಹಚ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಿರೋದು. ಐ ಡೋಂಟ್ ನೋ ಇದು ಹೇಗಿದೆ ಏನು ಅಂತೆಲ್ಲ, ಬಟ್ ನಾನು ರಿವ್ಯೂಸ್ ನೋಡಿದ ಪ್ರಕಾರ ಇದು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಇನ್ಫ್ಲೂಯೆನ್ಸರ್ಸ್ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಿದ್ದಾರೆ. ಸೊ ಐ ಆಮ್ ಯೂಸಿಂಗ್ ದಿಸ್. ಆ್ಯಂಡ್ ಏನು ಅಂತಂದರೆ ಈ ಬ್ಲಾಗಿನ ಮೈನ್ ಇಂಟೆನ್ಷನ್ ಏನು ಅಂದರೆ, ಈಗ ವಿಂಟರ್ ಬಂದಿದೆ, ನಮ್ಮ ಸ್ಕಿನ್ ಕೇರು ನಮ್ಮ ಸ್ಕಿನ್ ಎಲ್ಲ ಹೊಡಿತಿರುತ್ತೆ ಆ್ಯಂಡ್ ತುಂಬ ಚೇಂಜಸ್ ಆಗ್ತಿರುತ್ತೆ ನಮ್ಮ ಸ್ಕಿನ್ನಲ್ಲಿ, ಬ್ರೇಕ್ಔಟ್ಸು ಅದು ಇದು ಎಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ಸ್ಕಿನ್ ಕೇರ್ ಸ್ಟೆಪ್ ಅಂತ ಇರುತ್ತಲ್ಲ, ಸೊ ಆ ಸ್ಟೆಪ್ ಇದ್ದಾಗ ನಾವೀಗ ಟೋನರ್ ಹಚ್ಕೊಂಡಿದ್ದೀನಲ್ಲ, ನಾನು ಟೋನರ್ ಹಚ್ಕೊಂಡಾಗ 1-2 ಮಿನಿಟ್ಸ್ ಅದು ಸೆಟಲ್ ಆಗಕ್ಕೆ ಬಿಡಬೇಕಂತೆ. ಸೊ 2 ಮಿನಿಟ್ಸ್ ಇದು ಬಿಡೋಣ. ಆ 2 ಮಿನಿಟ್ಸಲ್ಲಿ ಬೇರೆ ಏನೇನೋ ಹೇಳ್ತೀನಿ. ಏನು ಅಂತಂದರೆ, ಈಗ ಟೋನರ್ ಹಚ್ಕೊಂಡು 2 ಮಿನಿಟ್ಸ್ ಬಿಟ್ಟು ಅದು ಸ್ವಲ್ಪ ಸೆಟಲ್ ಆಗಿಬಿಟ್ಟಾದ್ಮೇಲೆ ನೆಕ್ಸ್ಟ್ ಏನಂತೆ ಸೆರಮ್ ಮಾಯ್ಶ್ಚರೈಸರ್ ಅದೆಲ್ಲ ಹಚ್ಚಬೇಕು. ತಲೆಸ್ನಾನ ಮಾಡ್ಕೊಂಡು ಬಂದಿದೆ. ಸೊ ಕೂಲಿದಿಂದ ತೆಗೆ ಒಣಗಬೇಕು, ಮೇಲ್ಗಡೆ ಹೋಗಿ ಒಣಗಿಸ್ಕೋಬೇಕು. ಆ್ಯಂಡ್ ಇವಾಗ ನಾನು ಫಸ್ಟ್ ಟೈಮ್ ಇದು ಯೂಸ್ ಮಾಡಿರೋದ್ರಿಂದ ಈಗ ಹಾಕೊಂಡಾಗ ಫೀಲ್ ಏನಾಯಿತು ಅಂತಂದರೆ ಸ್ವಲ್ಪ ಸ್ಟಿಕ್ಕಿ ಇದೆ ಅಂತ ಅನಿಸ್ತು. ನನಗೆ ಸ್ವಲ್ಪ ಸ್ಟಿಕ್ಕಿ ಇದೆ ಅಂತ ಅನಿಸ್ತು ಮುಟ್ಕೊಂಡಾಗ. ಆಲ್ಮೋಸ್ಟ್ 5 ಮಿನಿಟ್ಸ್ ಆಗಿದೆ ಇದನ್ನು ಯೂಸ್ ಮಾಡಿ. ಇವಾಗ ನಾನು ಸೆರಮ್ ಹಚ್ತೀನಿ. ಇದು ಸೆರಮ್ ಬಂದ್ಬಿಟ್ಟು ಫಾಕ್ಸ್ಟೈಲ್ದು ದಿ ಗೇಮ್ ಚೇಂಜರ್ ಸ್ಯಾಟಿನ್ ಮ್ಯಾಟ್ ನಿಯಾಸಿನಮೈಡ್ ಸೆರಮ್. ಬಂತು. ಓಕೆ ಬಂತು. ಇದು ಲಕ್ಷಣ. ಇದು ಒಂಥರ ಕ್ರೀಮ್ ಫಿನಿಶಿಂಗ್, ಜೆಲ್ ಫಿನಿಶಿಂಗ್ ಅಲ್ಲಿದೆ. ಲಿಕ್ವಿಡ್ ಥರ ಇಲ್ಲ, ಒಂಥರ ಮಾಯ್ಶ್ಚರೈಸರ್ ಫೀಲ್ ಇದೆ. ಇದು ಗೇಮ್ ಚೇಂಜರ್ ಅಂತ ಇದೆ. ನಾನು ಫಾಕ್ಸ್ಟೈಲ್ದಲ್ಲೇ ಸಪ್ರೇಟಾಗಿ ಒಂದ್ಸತಿ ರಿವ್ಯೂ ಮಾಡ್ತೀನಿ. 1 ಮಂತ್ ಅದಕ್ಕೆ ಯೂಸ್ ಮಾಡಾದ್ಮೇಲೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಯಾಕಂದರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂತಾರೆ. ಎಲ್ಲೂ ನಾನು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ, ಎಲ್ಲರೂ ಚೆನ್ನಾಗಿದೆ ಅಂತ. ಯಾರೂ ಒಂದೇನು ಬ್ಯಾಡ್ ರಿವ್ಯೂ ಕೊಟ್ಟಿಲ್ಲ ಫಾಕ್ಸ್ಟೈಲ್ ಬಗ್ಗೆ. ಸೊ ಲೆಟ್ ಮಿ ಆಲ್ಸೋ ರಿವ್ಯೂ ದಿಸ್ ಆಫ್ಟರ್ 1 ಮಂತ್. ಸೊ ಈಗ ನಾನು ಸೆರಮ್ ಹಚ್ಚಿದ್ದೀನಿ. ಸೆರಮ್ ಹಚ್ಚಿ ಒಂದು 10 ಮಿನಿಟ್ಸ್ ಆಗಲಿ, ಇಲ್ಲ 5 ಮಿನಿಟ್ಸ್ ಆಗಲಿ ಸೆರಮ್ ಹಚ್ಚಿ. ಇದ್ದು ಕ್ಲೋಸ್ ಮಾಡೋಕ್ಕೆ ಲಿಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆ ಸನ್ಸ್ಕ್ರೀನ್ ವಿಂಟರಲ್ಲಿ ಮಸ್ಟ್ ಅಂತ ಅಂದರೆ, ಯು ವಿ ರೇಸ್ ಅಂತ ಇರುತ್ತಲ್ಲ ಸನ್ನಿಂದು, ಅದು ವಿಂಟರಲ್ಲಿ ಏನು ಕಡಿಮೆ ಆಗಿಲ್ಲ. ಆ ಯು ವಿ ರೇಸ್ ಹಾಗೆ ಇರುತ್ತೆ, ಏನೇ ಮಳೆ ಬರಲಿ ಆ್ಯಂಡ್ ಈಗ ಏನೇ ಸ್ನೋಫಾಲ್ ಆಗಲಿ ಎಲ್ಲ ಕಡೆನೂ ಆ ಯು ವಿ ರೇಸ್ ಜಾಸ್ತಿ ಇದ್ದೇ. ನನಗಿದು ಗೊತ್ತಿರಲಿಲ್ಲ. ನನಗೆ ಇದು ಯಾವಾಗ ಗೊತ್ತಾಯಿತು ಅಂತ ಅಂದರೆ, ನಾನು ಮನೇಲಿಗೆ ಹೋದಾಗ ಇನ್ನೇನು ವಿಂಟರು ಐಸ್ ಇರುತ್ತೆ, ಅಲ್ಲೆಲ್ಲ ಏನು ಸನ್ಸ್ಕ್ರೀನ್ ನೆಸಸರಿ ಇರಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗಿರಲಿಲ್ಲ. ಬಟ್ ನಾನು ಮಾಡ್ಕೊಂಡಿರೋ ಲೈಫಲ್ಲಿ ದೊಡ್ಡ ಕೆಲಸ ಅಂದರೆ ಅದೇ ಸನ್ಸ್ಕ್ರೀನ್ ತೊಗೊಂಡಲ್ಲೇ ಹೋಗಿದ್ದು. ಮನೇಲಿಗೆ ಹೋದಾಗ ಅಲ್ಲಿ ಸ್ನೋ ಮೇಲೆ ಇದ್ರ ಮೇಲೆಲ್ಲ ಸ್ನೋಫಾಲ್ ಅದು ಏನಾಗಿರುತ್ತೆ ಐಸ್, ಅದ್ರ ಮೇಲೆಲ್ಲ ಬಿದ್ದು ಉಲ್ಡಾಡ್ಬಿಟ್ಟಿದ್ದೀನಿ ಚೆನ್ನಾಗೆ. ಆ ಸನ್ನಿಂದು ಏನು ಯು ವಿ ರೇಸ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಆ ಸ್ನೋ ಮೇಲೆ, ಅದು ನಮಗೆ ಸ್ಕಿನ್ಗೆ ಟ್ಯಾನ್ ಬೇಗ ಮಾಡುತ್ತಂತೆ. ನನಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಸರಿ ಟ್ಯಾನ್ ಆಗಿ ಬಂದಿದ್ದೆ. ನಾನು ಹೋಗಿರೋದು ಸ್ನೋಫಾಲ್ ಈಗಿರೋ ಜಾಗದ, ಬಟ್ ಯಾಕೆ ನಾನು ಟ್ಯಾನ್ ಆಗಿದ್ದೀನಿ, ಇದ್ದಿದ್ದು ಚಳಿ, ಏನು ಬಿಸಿಲಿಲ್ಲ ಏನಿಲ್ಲ ಏನಕ್ಕೆ ಅಂತ. ಆಮೇಲೆ ನನಗೆ ಒಬ್ಬರು ಫ್ರೆಂಡ್ ಹೇಳಿದ್ದು, ಇಲ್ಲ ಟ್ಯಾನ್ ಆಗೇ ಆಗುತ್ತೆ, ಸ್ನೋಫಾಲ್ಗೆ ಸ್ನೋಗೆ ಐಸ್ಗೆ ಯು ವಿ ರೇಸ್ ಬಿದ್ದಾಗ ಅದಿನ್ನೂ ಜಾಸ್ತಿ ಮೋರ್ ಎಫೆಕ್ಟಿವ್ ಆಗಿ ಬೇಗ ಟ್ಯಾನ್ ಆಗ್ತೀವಿ. ನಾನು ಗೋವಾ ಅಥವಾ ಪಾಂಡಿಚೇರಿಗೆ ಹೋದಾಗಲೂ ಅಷ್ಟು ಟ್ಯಾನ್ ಆಗಿರಲಿಲ್ಲ, ಅಷ್ಟು ಟ್ಯಾನ್ ಆಗಿದ್ದೆ ನಾನು ಮನಾಲಿಗೆ ಹೋದಾಗ. ಸೊ ಅವತ್ತು ಗೊತ್ತಾಗಿದ್ದು ವಿಂಟರಲ್ಲೂ ಸನ್ಸ್ಕ್ರೀನ್ ಇಸ್ ಮಸ್ಟ್. ಯಾಕೆಂದರೆ ಆ್ಯಂಡ್ ಸನ್ಸ್ಕ್ರೀನು ನಮ್ಮ ಯು ವಿ ರೇಸಿಂದ ಏನೇನು ಪ್ರೊಟೆಕ್ಟ್ ಮಾಡಿ, ರಿಂಕಲ್ಸು ಈ ಕೊಲಾಜಿನ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತೇವೆ ವಿಂಟರಲ್ಲೂ ಕೂಡ. ಅದಕ್ಕೋಸ್ಕರ ಸನ್ಸ್ಕ್ರೀನ್ ಈಸ್ ಮಸ್ಟ್ ಇನ್ ವಿಂಟರ್. ಮಾಯ್ಶ್ಚರೈಸರ್ ಆಲ್ ಫ್ರೀ ಮಾಯ್ಶ್ಚರೈಸರ್ ಫ್ರಮ್ ಫಾಕ್ಸ್ಟೈಲ್. ಇದು ಆಕ್ಚುಲಿ ಜೆಲ್ ಬೇಸಲ್ಲಿದೆ. ಜೆಲ್ ಬೇಸಲ್ಲಿದೆ ಇದು. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮುಟ್ಟಕ್ಕೂ ತುಂಬ ಚೆನ್ನಾಗಿದೆ.
ಇಟ್ಸ್ ನಾಟ್ ಆಯಿಲಿ ಆಕ್ಚುಲಿ, ಬೇಗ ಲೈಕ್ ಅಬ್ಸರ್ವ್ ಆಗ್ತಿದೆ ಸ್ಕಿನ್ನಿಗೆ ಆ್ಯಂಡ್ ಇಟ್ಸ್ ನೈಸ್ ಆಕ್ಚುಲಿ ಮಾಯ್ಶ್ಚರೈಸರ್ ನನಗೆ ಅನ್ಸಂಗೆ. ಆ್ಯಂಡ್ ಈಗ ಆಲ್ರೆಡಿ ನನ್ನ ಹತ್ರ 2-3 ಮಾಯ್ಶ್ಚರೈಸರ್ ಇದೆ ಈಗ. ಸೊ ನಾನು ಈಗ ನೈಟ್ ಟೈಮ್ ಕೂಡ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ ಬಿಕಾಸ್ ಈಗ ನನಗೆ ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ನಾನು ಸಂಜೆ ಇಷ್ಟಲ್ಲಿ ಇಲ್ಲೆಲ್ಲ ಒಂಥರ ಡೆಡ್ ಸ್ಕಿನ್ ಥರ ಕಿತ್ಕೊಂಡು ಬರ್ತಾ ಇತ್ತು ನೈಟು. ಸೊ ನೈಟ್ ಟೈಮ್ ಈಗ ಮಾಯ್ಶ್ಚರೈಸರ್ ಹಚ್ಚಬೇಕು ಬಿಕಾಸ್ ವಿಂಟರ್ ಇರೋದ್ರಿಂದ. ನಿಮಗೆ ಏನಾದರೂ ಇಂಥ ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಾಗಲ್ಲ. ನಾನೊಂದು 2 ಪ್ರಾಡಕ್ಟ್ ಹೇಳ್ತೀನಿ. ಒಂದು ವ್ಯಾಸ್ಲಿನ್, ಒಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನೇ ಸಾಕು, ಬೇಕಾದ್ರೆ ನೈಟ್ ಸ್ವಲ್ಪ ತೊಗೊಂಡು ನೀವು ಫೇಸಿಗೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ವಾಶ್ ಮಾಡಿದಾಗ ನಿಮ್ಮ ಸ್ಕಿನ್ ಹೈಡ್ರೇಟಿಂಗ್ ಆಗಿರುತ್ತೆ. ಇವನ್ ಬಾಡಿಗೂ ಅಷ್ಟೇ ನಮ್ಮಮ್ಮ ಮಾಡೋದಿದೆ, ಬಾಡಿ ಲೋಷನ್ ಹಚ್ಚಲ್ಲ. ಬಟ್ ಏನು ಮಾಡ್ತಾರೆ ತುಂಬ ಹೊಡೆಯುತ್ತಲ್ಲ, ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆನ ಕೈಗೆ ಕಾಲಿಗೆ ಬಾಡಿಗೆಲ್ಲ ಹಾಕೊತಾರೆ, ಸ್ನಾನ ಮಾಡ್ತಾರೆ. ಆಯಿಲಿ ಹಾಗೇ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಮ್ಮ ಬಾಡಿಗೆ ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ನೆಸಸರಿ ಇರಲ್ಲ. ಐ ಮೀನ್ ವ್ಯಾಸ್ಲಿನ್ ಅದೆಲ್ಲ, ಬಿಕಾಸ್ ಅದೇ ಮಾಯ್ಶ್ಚರೈಸ್ ಮಾಡುತ್ತೆ ಕೊಬ್ಬರಿ ಎಣ್ಣೆ ಅಂತ. ಸೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಇಲ್ಲ ವ್ಯಾಸ್ಲಿನ್ ಯೂಸ್ ಮಾಡಿ. ಅದೂ ಲೈಕ್ ಕ್ರೀಮೇ ಬೇಕು ಅಫೋರ್ಡಬಲ್ ಪ್ರೈಸು ಅಂತಂದರೆ ಈ ಎಲ್ಲದಕ್ಕಿಂತ ಮಾಯ್ಶ್ಚರೈಸರು ನೈಟ್ ಕ್ರೀಮ್ ಅನ್ನೋದಕ್ಕಿಂತ ನಿವಿಯಾ ಸಾಫ್ಟ್ ಅಂತ ಒಂದು ಬರುತ್ತಲ್ಲ, ಅದೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನನ್ನ ಆಯಿಲಿ ಸ್ಕಿನ್ಗೆ ಚೆನ್ನಾಗಿರಲ್ಲ, ಅದು ಆಯಿಲಿ ಆಗುತ್ತೆ ಅಂತ. ಬಟ್ ಇಲ್ಲ, ನನ್ನ ಆಯಿಲಿ ಸ್ಕಿನ್ಗೂ ತುಂಬ ಚೆನ್ನಾಗಿದೆ ಅದು ನಿವಿಯಾ ಸಾಫ್ಟು. ಸೊ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಅದ್ರ ಫೋಟೋ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಇವಾಗ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ. ಸನ್ಸ್ಕ್ರೀನ್ ನೀವು ಹೇಳ್ತಾ ಇದ್ದೀನಿ ವಿಂಟರಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ಮರಿಲೇಬೇಡಿ, ಹಚ್ಕೊಳ್ಳಿ. ಇವಾಗ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಫಾಕ್ಸ್ಟೈಲ್ ಗೋಲ್ಡನ್ ಅವರ್, ಯಾವುದಿದು ಗ್ಲೋ ಸನ್ಸ್ಕ್ರೀನ್ ಅಂತ ಇದೆ. ಸೊ ಅದು So guys, this is how my skin looks after my skin care. ಲಿಪ್ ಬಾಮ್ ಇದು ಲೆನೇಜ್ ಅಂತಿದ್ದೀನಿ, ಐಫೋನ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ನೆಕ್ಸ್ಟ್ ತರ್ಸಲ್ಲ, ಹೇಳಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲೂ. ಯಾಕೆಂದರೆ ಆರ್ಟಿಫಿಷಿಯಲ್ ಫ್ಲೇವರ್ ತುಂಬ ಇದೆ ವೆನಿಲಾದು. ಸೊ ಐ ಆಮ್ ನಾಟ್ ಬೈಯಿಂಗ್ ದಿಸ್ ಅಗೇನ್. ಇದ್ರ ಬದಲು ವ್ಯಾಸ್ಲಿನ್ ಅಥವಾ ಲೋಟಸ್ ಇಂದು ನಾನು ಯೂಸ್ ಮಾಡ್ತಿದ್ದೆ, ಅದನ್ನೇ ತರ್ಸ್ಕೊತೀನಿ. ಸದ್ಯಕ್ಕೆ ಇದನ್ನೋ ಖಾಲಿ ಆಗಿಲ್ಲ, ಅದಕ್ಕೋಸ್ಕರ ಖಾಲಿ ಮಾಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಗೈಸ್, ನಾನು ಶಾಂಪು ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಬಟ್ ಏನು ಹಚ್ತಾ ಇದ್ದೀನಿ ಆ್ಯಂಡ್ ಏನಕ್ಕೆ ಶಾಂಪೂನೆಲ್ಲ ಯೂಸ್ ಮಾಡೋದು ಬಿಟ್ಟಿದ್ದೀನಿ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಕೀಪ್ ವೇಟಿಂಗ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.